ಈಶ ನಿಮ್ಮ ಪೂಜಿಸಿದ ಬಳಿಕ ಅನ್ಯ ದೈವಗಳಿಗೆ ಹೇಸಲೇಬೇಕು. ಈಶ ನಿಮ್ಮ ಪೂಜಿಸಿದ ಬಳಿಕ ಅನ್ಯ ದೈವಗಳಿಗೆ ಹೇಸಲೇಬೇಕು. ಹೇಸದ ಅನ್ಯ ದೈವಕ್ಕೆ ಆಸೆ ಮಾಡಿದಡೆ, ಹೇಸದ ಅನ್ಯ ದೈವಕ್ಕೆ ಆಸೆ ಮಾಡಿದಡೆ, ಅವನಮ್ಮ ಈಶ್ವರಂಗೆ ಹೊರಗು. ಈಶ್ವರಂಗೆ ಹೊರಗು. ದೋಷರಹಿತ ಭಕ್ತರು ಅವಂಗೆ ಕುಲವೆಂದು ಕೂಸು ಕೊಟ್ಟು ಕೂಡುಂಡಡೆ. ದೋಷರಹಿತ ಭಕ್ತರು ಅವಂಗೆ ಕುಲವೆಂದು ಕೂಸು ಕೊಟ್ಟು ಕೂಡುಂಡಡೆ. ಮೀಸಲ ಬೋನವನಾಯಿ ಮುಟ್ಟಿದಂತೆ ಕಾಳ ರಾಮನಾಥ. ಮೀಸಲ ಬೋನವನಾಯಿ ಮುಟ್ಟಿದಂತೆ ಕಾಣ ರಾಮನಾಥ, ರಾಮನಾಥ, ರಾಮನಾಥ. ಪ್ರಸ್ತುತ ವಚನದಲ್ಲಿ ಸಾಮಾಜಿಕವಾಗಿ ಉತ್ತಮ ಜೀವನ ನಡೆಸಲು ಬೇಕಾಗಿರುವ 2 ಆಚಾರಪರವಾದ ವಿಚಾರಗಳು ಕಾಣಬಹುದು. ಒಂದನೆಯದು ಏಕದೇವೋಪಾಸನೆ, ಇನ್ನೊಂದು ದೈವ ಭಕ್ತರಾಗಿರಬೇಕು ಎಂಬುದಾಗಿದೆ. ಸಮಾಜದ ವಿಭಾಗವಾಗಿರುವ ಮದುವೆ ಸಂಬಂಧಗಳಲ್ಲಿ ಹೆಣ್ಣು ಗಂಡು ಕೊಟ್ಟುಕೊಳ್ಳುವಾಗ ಅವರ ವಿಚಾರ, ಆಚಾರ, ಸಂಸ್ಕೃತಿಗಳನ್ನು ವಿಚಾರಿಸಿ ಮದುವೆ ಕಾರ್ಯವನ್ನು ನೆರವೇರಿಸುತ್ತೇವೆ. ಹಾಗೆಯೇ ದೈವ ಭಕ್ತರ ಜೊತೆಗೆ ಸಂಬಂಧ ಇಟ್ಟುಕೊಂಡು ಕೊಡುವ ಕೊಳ್ಳುವ ಜೊತೆಗೆ ಊಟ ಮಾಡಿದರೆ ಉತ್ತಮ. ಇದಕ್ಕೆ ಹೊರಗಾದರೆ ಅವರ ಸಂಬಂಧ ದೇವನಿಗಾಗಿ ಇಟ್ಟ ಮೀಸಲ ನೈವೇದ್ಯ ನಾಯಿ ತಿಂದಂತೆ ಎಂದಿದ್ದಾರೆ ದಾಸಿಮಯ್ಯನವರು.